ಮೇಡಮ್ ಈಗ ಬಿಜೆಪಿ ಅವ್ರು ಮಾತನಾಡಿದ್ರು, ಕಾಂಗ್ರೆಸ್ನವ್ರು ಮಾತನಾಡಿದ್ರು, ನಿಮ್ಮ ರಿಯಾಕ್ಷನ್ ಏನು? ಅಲ್ಲ, ನೀವು ಬಿಜೆಪಿ ಕಾಂಗ್ರೆಸ್ JDSಗಿಂತಲೂ ಮಹಿಳೆಯಾಗಿ ನೀವು ಇವತ್ತು ಓನ್ಲಿ ಒನ್ ರೆಪ್ರೆಸೆಂಟಿಂಗ್ ವುಮನ್ ಕರೆಕ್ಟ್, ಮಹಿಳಾ ರೆಪ್ರೆಸೆಂಟೇಷನ್ ಅಂತ ಇಟ್ಕೊಳ್ಳೋ ಇವರನ್ನು JDS ರೆಪ್ರೆಸೆಂಟೇಷನ್. ವಾಟ್ ಯು ಫೆಲ್ಟ್ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಈ ಸಲ ಮಹಿಳೆಯರಿಗೆ, ಮಕ್ಕಳಿಗೆ, ಶೋಷಿತರಿಗೆ ಯಾವ ರೀತಿಯ ಬಜೆಟ್ ಅಂತ ಹೇಳಿದ್ರಲ್ಲ ಈಗ ಮಹಿಳೆಯರಿಗೆ, ಮಕ್ಕಳಿಗೆ, ಶೋಷಿತರಿಗೆ ಅಂತ ಇವ್ರು ಹೇಳಿದ್ರು. ನಟರಾಜ್ ಗೌಡ್ರು ಸರ್ವರ ಅಭ್ಯುದಯ ಎಲ್ಲಾಗ್ತಾ ಇದೆ? ಮಧ್ಯಮ ವರ್ಗದವರಂತೂ ಫುಲ್ ಕಡೆಗಣಿಸಿದ್ದಾರೆ. ಈಗ ಬಡವ್ರಿಗೋಸ್ಕರ ಗ್ಯಾರಂಟಿಗಳನ್ನ ಯೋಜನೆ ಮಾಡಿದ್ದೀನಿ, ಆಯೋಜನೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಬಡವ್ರಿಗೋಸ್ಕರ ಒಂದು ಕೈ ಕೊಟ್ಟರೆ 10 ಕೈಲಿ ನೀವು ಟ್ಯಾಕ್ಸ್ ಮೂಲಕ ಎಲ್ಲ ಕಿತ್ಕೊಳ್ತಾ ಇದ್ದೀರಾ. ಒಂದು ಕಡೆಯಿಂದ ನೀವು ಹೇಳಿದ್ರಿ ಟ್ಯಾಕ್ಸ್ ಬರ್ಡನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಈಗೆಲ್ಲ ಟ್ಯಾಕ್ಸ್ ರಿವೈಸ್ ಮಾಡ್ತಾ ಇದ್ದಾರೆ. 2016 ಆಗಿರೋ ಪ್ರಾಪರ್ಟಿ ಟ್ಯಾಕ್ಸ್, BBMP ಟ್ಯಾಕ್ಸ್ ರಿವೈಸ್ ಮಾಡಿ ಎಲ್ಲ ಬಿಲ್ಡಿಂಗ್ಗಳ ಮೇಲೆ ನೋಟಿಸ್ಗಳು ಹಾಕಿ ಈಗಲೇ ಇಮಿಡಿಯೇಟಾಗಿ ಕಟ್ಟಬೇಕು ಅಂದೀಗ ಅಧಿಕಾರಿಗಳಿಂದ ಶೋಷಿತರಾಗಿ ನಮ್ಮನ್ನು ಮಾಡ್ತಾ ಇದ್ದಾರೆ. ಅವ್ರು ದುಡ್ಡು ಕಟ್ಟಬೇಕು, ನಾವು ಇಲ್ಲ ಅಂತ ಕ್ಲೋಸ್ ಮಾಡ್ತಾರೆ. ಹೆಂಗೆ ದುಡ್ಡು ಕಟ್ಟೋಕ್ಕಾಗುತ್ತೆ ಸಡನ್ನಾಗಿ? ಅರ್ಥ ಮಾಡ್ಕೋಬೇಕು ಅಲ್ವಾ? ನೀವು ಮಧ್ಯಮ ವರ್ಗದವ್ರಿಗೆ ಮಹಿಳೆಯರಿಗಾಗಲಿ ಏನೇನು ಕಿಂಚಿತ್ತೂ ಇಲ್ಲ ಇಲ್ಲಿ. ಈ ಬಡ್ಜೆಟ್ ನಲ್ ಆ್ಯಂಡ್ ವಾಯ್ಡ್ ಬಡ್ಜೆಟ್, ಟು ಬಿ ಫ್ರ್ಯಾಂಕ್. ಆಮೇಲೆ ಇವಾಗ ನೋಡಿ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೋ ಒಂದು ಕಂಪನಿ, ಪಾಲಿಸಿ ಫ್ರಂಟ್ ಕಂಪನಿ ಅನ್ನೋದಕ್ಕೆ 7 ಕೋಟಿ 7.2 ಕ್ರೋರ್ ನೀವು ಸ್ಯಾಂಕ್ಷನ್ ಮಾಡಿದ್ದೀರಾ. ಅದ್ರ ಹಿಂದೆ ಮುಂದೆ ಯಾರೂ ಗೊತ್ತಿಲ್ಲ. ಒಬ್ಬ ಮಂಡ್ಯ ಶಾಸಕರ ವೈಫ್ಗೆ ಅದೇ ಪ್ರಚಾರಕ್ಕೋಸ್ಕರ ಇಷ್ಟೊಂದು ದುಡ್ಡು ಬಳಸ್ಕೊಂಡು ಈ ಬಡ್ಜೆಟಲ್ಲಿ ನೀವು ಹೆಣ್ಮಕ್ಳಿಗೆಲ್ಲ ಏನು ಕೊಡೋಕ್ಕಾಗತ್ತೆ? ಬಡ್ಜೆಟಲ್ಲಿ ಎಷ್ಟು ದುಡ್ಡು ಹಾಳು ಮಾಡ್ತಾ ಇದ್ದೀರಾ? 1 ಕೋಟಿನ ಒಬ್ರು M2M ಕಂಪನಿಗೆ ಕೊಟ್ಟಿದ್ದಾರೆ. ಮಂಡ್ಯ ಶಾಸಕರ ಗ್ಯಾರಂಟಿಗಳಿಗೆ ನೀವು ಪ್ರಚಾರಕ್ಕೆ ಇಷ್ಟೊಂದು ಕೊಟ್ಕೊಂಡು ಕೂತ್ಕೊಂಡ್ರೆ ಸುಮಾರು 140 ಕೋಟಿ ಪ್ರಚಾರಕ್ಕೆ ಕೊಟ್ಟಿದ್ದೀರಾ. ನೀವು ಸಮೀಕ್ಷೆಗಳು ಕೊಟ್ಟಿದ್ದೀರಾ. ಇದೆಲ್ಲ ಯಾಕೆ ಬೇಕಿತ್ತು? ಇದೆಲ್ಲ ಬೇಕಿತ್ತಾ? ಮಹಿಳೆಯರಿಗೆ ಏನು ಮಾಡ್ತಾ ಇದ್ದೀರಾ ನೀವು? ಮಹಿಳೆಯರಿಗೆ ಏನಾದರೂ ಇವಾಗ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನಕ್ಕೆ ಕೊಡ್ತಾ ಇದ್ದೀರಾ? ನಿಮ್ಮ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಲೇಡಿ ಬಂದು ಏನು ಕೇಳ್ತಾರೆ, ನಮ್ಮ ಮನೆಗೆ 4 ಜನ ಇದ್ದಾರೆ, ನಮ್ಗೆ ಅಕ್ಕಿ ಇಲ್ಲ ಊಟಕ್ಕೆ ಅಂತ ಹೇಳಿದಾಗ ಜನಸ್ಪಂದನ ಅದು ಸಾಮಾಜಿಕ ಜಾಲತಾಣದಲ್ಲಿ ಬಂದಿದೆ. ಅದು ಮಣ್ಣು ತಿನ್ನೋಗು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಇದೆಲ್ಲ ಬೇಕಾ? ಮಣ್ಣು ತಿನ್ನೋ ಅಂತ ಹೇಳ್ತಾರೆ. ಇದೆಲ್ಲ ಬೇಕಾ? ನಿಮ್ಮ ಹಾಗಿದ್ರೆ ಆಯ್ತು ಸರ್, ಹಾಗಿದ್ರೆ ನಿಮ್ಮ ಬಡ್ಜೆಟ್ ಆಗ್ಲಿ, ನಿಮ್ಮ ಸರ್ ಇಲ್ಲಿ ಕೇಳಿ, 1 ನಿಮಿಷ ಆಯ್ತು, ಇಲ್ಲಿ ಕೇಳಿ. ಅಷ್ಟೊಂದು ನಿಮ್ದು ಇದಿದ್ರೆ ನಿಮ್ಗೆ ಜನಸ್ಪಂದನ ಕಾರ್ಯಕ್ರಮದ ಅಷ್ಟೊಂದು ಜನ ಯಾಕೆ ಸೇರ್ತಾ ಇದ್ರು? ನಿಮ್ಮ ಕಾರ್ಯಕ್ರಮಗಳು ಅಷ್ಟು ಯಶಸ್ವಿಯಾಗಿದ್ರೆ. ಈ ಸರ್ ಹೇಳಿದ್ರು ಬಜೆಟಲ್ಲಿ ಇವಾಗ ಒಂದು ಗ್ಯಾರಂಟಿ 52,000 ಕೋಟಿ ಸಾಲಲ್ಲ ಅಂತ ಹೇಳಿದ್ರು. ಒಂದು ಗ್ಯಾರಂಟಿ ತೆಗಿಬೇಕು ಅಂತ. ಲೋಕಸಭಾ ಎಲೆಕ್ಷನ್ ಇನ್ನೂ ದುಡ್ಡು ಕೊಡ್ತಾರೆ, ಒಂದೇ ಅಲ್ಲ, ಇನ್ನೂ 1 4 ತೆಗಿತಾರೆ. ಈಗ ನೀವ್ ಹೇಳಿದ್ರಿ 1.25 ಲ್ಯಾಕ್ ಕ್ರೋರ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರಿ ಸಾಲಕ್ಕೆ. ಇವಾಗ ಇವರು ಆಲ್ರೆಡಿ 1.05 ಕೋಟಿ ಮಾಡಿದ್ದಾರೆ. 9 ತಿಂಗಳೆಲ್ಲ ಇಷ್ಟೊಂದು ಮಾಡಿರೋರು ಪರಿಸ್ಥಿತಿ ದಿವಾಳಿ ಆಗ್ತಾ ಇದೆ. 9 ತಿಂಗಳು ಮಾಡಿರೋದಲ್ಲ, ಅದು ಮುಂದಿನ ಈ ಬಜೆಟ್ ನೀರಸವಾಗಿದೆ. ಈ ಬಜೆಟ್ ಏನು ಇಲ್ಲ. ಇಲ್ಲಿ ಕೇಳಿ, ಹೌದು, ನಿಮ್ಮ ಮೇಕೆದಾಟು ಯೋಜನೆ ಎಲ್ಲೋಯ್ತು? ಸಂಗಮದಿಂದ ಮೇಕೆದಾಟುವರೆಗೂ ಪಾದಯಾತ್ರೆ ಮಾಡಿದ್ರಿ, ಎಲ್ಲೋಯ್ತು ಮೇಕೆದಾಟು ಯೋಜನೆ? ಕೃಷ್ಣ ಮೇಲ್ದಂಡೆ ಯೋಜನೆ ಯಾವುದು ಏನು ಇಲ್ವಲ್ಲ. ನೀವು ಬರೀ ಬಡ್ಜೆಟ್ ಅಲ್ಲಿ ಅದು ಇದು ಭಾಷಣ ಹೇಳ್ಬಿಟ್ರೆ, ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ ಹ್ಯಾಸ್ ಟು ಕಮ್ ಪ್ರಪೋಸ್ ಆಗಬೇಕಲ್ಲ ನೀಟಾಗಿ. ಈ ಗ್ಯಾರಂಟಿ ಯೋಜನೆನೇ ನೆಟ್ಟಿಗೆ ನೇರಕ್ಕೆ ಸಿಗ್ತಾ ಇಲ್ಲ. ಇನ್ನು ನೀವು ಮಾಡಿದಿರೋ ಬಡ್ಜೆಟ್ ಸಿಗುತ್ತಾ? ನಿಮ್ ಯಾರು ಸಿಗಲ್ಲ, ನಮ್ಗೆ ಹೇಳ್ಬಿಟ್ರಿ, ನಾವು ಸ್ವಲ್ಪ ಕೊಡಿಸ್ಬಿಡ್ತೀವಿ. ಹೌದು ಸರ್, ಗೃಹಲಕ್ಷ್ಮಿ 1,17,00,000 ಮಹಿಳೆಯರಿಗೆ ಹೋಗಿದೆ. ಗೃಹ ಜ್ಯೋತಿ 1,60,00,000 ಕುಟುಂಬಗಳಿಗೆ 0 ಬಿಲ್ ಹೋಗ್ತದೆ. 1,60,00,000 150 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿ 150 ಕೋಟಿ ಟ್ರಿಪ್ಸ್ ಪ್ರವಾಸಗಳಾಗಿದೆ. ಮಹಿಳೆಯರು ದಿನಕ್ಕೆ 50,00,000 ಮಹಿಳೆಯರು ಪ್ರವಾಸ ಮಾಡ್ತಾರೆ. ಇದು ಇದಕ್ಕಿಂತ ದೊಡ್ಡ ಯೋಜನೆ ಬಿಜೆಪಿ ಯಾವ ಸರ್ಕಾರದಲ್ಲೂ ಇಲ್ಲ. ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಅಂತ ಅದು ನಿಮ್ಗೆ ಗೊತ್ತಿರಬಹುದು.